ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವತ್ತು ಏನೋ ಒಂದು ಸ್ಪೆಷಲ್ ಆಗಿರೋ ಅಡುಗೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಮಾಡಿಕೊಂಡು ನನ್ನ ಮಗಳು ನೋಡೋಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಏನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವಳು ಬೇರೆ ಏನಾದರೂ ಸ್ಪೆಷಲಾಗಿ ಮಾಡ್ಕೊಂಡು ಬರಮ್ಮ ಅಂತ ಹೇಳಿದ್ದಾಳೆ. ಸೊ ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ನೋಡೋಣ. ಆ್ಯಕ್ಚುಲಿ ಇದು ನಮ್ಮ ಕಡೆ ಮಾಡ್ತಾರೆ, ನಮ್ಮ ಅಮ್ಮನ ಮನೆ ಕಡೆ. ಸೊ ನನಗೆ ತುಂಬ ಇಷ್ಟ. ಅದೂ ಒಂದು ಯಾವುದೋ ಹಬ್ಬದಲ್ಲಿ ಗಣೇಶ ಹಬ್ಬದಲ್ಲಿ ಮಾಡಿದ್ದೆ ಅನಿಸುತ್ತೆ. ಚೆನ್ನಾಗಿ ಬಂದಿತ್ತು. ಅವಾಗ ನಮ್ಮ ಮಮ್ಮಿ ಇದ್ದರು, ಅವರು ಹೇಳ್ಕೊಟ್ಟಂಗೆ ನಾನು ಮಾಡಿದ್ದು. ಸೊ ಅದನ್ನು ಮತ್ತೆ ಪುನಃ ಮಾಡಿಬಿಟ್ಟು ತೊಗೊಂಡೋಗೋಣ ಬನ್ನಿ. ಅದನ್ನು ಆ್ಯಕ್ಚುಲಿ ನಮ್ಮ ಅತ್ತೆ ಕೂಡ ತಿಂದ್ಬಿಟ್ಟು ಇಷ್ಟಪಟ್ಟರು. ಬಟ್ ಅಲ್ಲಿಗೆ ಕಳಿಸ್ಕೊಟ್ಟಾಗ ಅವ್ರಿಗೂ ಎಲ್ಲರೂ ಮನೆಯವರೆಲ್ಲ ತಿಂದು ಅವ್ರಿಗೆ ಜಾಸ್ತಿ ಉಳಿದಿರಲಿಲ್ವಂತೆ. ಹಾಗಾಗಿ ಮತ್ತೆ ಪುನಃ ಅವ್ರಿಗೋಸ್ಕರ ಮಾಡ್ಕೊಂಡು ಹೋಗೋಣ ಬನ್ನಿ. ಇವತ್ತು ಏನು ಸ್ಪೆಷಲ್, ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಂಡ್ ಇದಕ್ಕೆ ನಾನು ಬೆಲ್ಲನ ಕೊರೆದುಬಿಟ್ಟು ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಆಮೇಲೆ ಇನ್ನೇನು ಎಳ್ಳು ಬೇಕು. ನಾನು ಕರಿ ಎಳ್ಳು ತೊಗೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಅಕ್ಕಿಗೆ ಸ್ವಲ್ಪ ಮೆಂತ್ಯಕಾಳು, ಒಂದು 4-5 ಒಂದು 10 ಅಂತಲೇ ಇಟ್ಕೊಳ್ಳಿ. ಮೆಂತ್ಯಕಾಳು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಾಣಲೆಗೆ ಹಾಕ್ಬಿಟ್ಟು ಹುರ್ಕೊಂಡಿದ್ದೀನಿ. ಹುರಿದಾಗಿದೆ, ಇದನ್ನು ಹುರಿದಿಟ್ಕೊಂಡಿದ್ದೀನಿ. ಆವಾಗಲೇ ಹುರಿದಿಟ್ಕೊಂಡಿದ್ದೆ, ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ. ಸೊ ಹಂಗಾಗಿ ಇವಾಗ ಮತ್ತೆ ಸ್ವಲ್ಪ ಬೆಚ್ಚಗೆ ಆಗೋ ತನಕ ಹುರ್ಕೋತೀನಿ. ಸ್ವಲ್ಪ ಬೆಚ್ಚಗಾಗಲಿ ಅಂತ ಅಷ್ಟೇ, ಸ್ವಲ್ಪ ಬಿಸಿ ಆಗಲಿ ಅಂತ ಅಷ್ಟೇ, ಸ್ವಲ್ಪ ಬೆಚ್ಚಗಾಗಲಿ ಅಂತ ಅದನ್ನು ಏನು ಮಿಕ್ಸಿಗೆ ಹಾಕಿ ಆಡಿಸ್ಕೊಬೇಕು, ಪೌಡರ್ ಮಾಡ್ಕೋಬೇಕು. ಹಾಗಾಗಿ ಸ್ವಲ್ಪ ಬಿಸಿ ಇರಲಿ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಆಡಿಸ್ಕೊಳ್ಳೋಣ, ಪೌಡರ್ ಮಾಡ್ಕೊಳ್ಳೋಣ. ಓಕೆ, ಇದು ಪೌಡರ್ ಆಗಿದೆ. ಫುಲ್ಲು ನೈಸಾಗಿ ಫೈನ್ ಪೌಡರ್ ಮಾಡ್ಕೋಬೇಕು. ಇವಾಗ ಇದನ್ನು ಸ್ವಲ್ಪ ಏನು ಮಾಡೋದು, ಜಲ್ಸೋಣ. ಈಗ ಇದನ್ನು ಈ ಜರಡಿಯಲ್ಲಿ ಜಲ್ಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಇದೆ, ಹಾಗಾಗಿ ಸ್ಪೂನ್ ತೊಗೊಂಡಿದ್ದೀನಿ, ಕೈ ಆಡೋಕ್ಕಾಗ್ತಾ ಇಲ್ಲ. ಸೊ ಆಗಿದೆ, ಪೌಡ್ರ್ ಮಾಡಿಕೊಂಡು ಅದನ್ನು ಜಲ್ಸ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ. ಸೊ ಇನ್ನೊಂದು ಕಡೆ ನೀರು ಇಟ್ಕೊಂಡಿದ್ದೀನಿ. ಅದನ್ನು ಕಲಿಸ್ಕೊಳ್ಳೋಕ್ಕೆ ಬಿಸಿ ನೀರು ಬೇಕು, ಬಿಸಿ ನೀರಲ್ಲಿ ಕಲಿಸ್ಬೇಕು. ಹಾಗಾಗಿ ಇನ್ನೊಂದು ಕಡೆ ಬಿಸಿನೀರು ಇಟ್ಕೊಂಡಿದ್ದೀನಿ. ಅದು ಕಾಯೋರ್ಗೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ನಾನು ಏನೇನು ಮಿಕ್ಸ್ ಮಾಡಬೇಕು ಅಂತ ಹೇಳ್ತೀನಿ, ಬನ್ನಿ. ಸೊ ಇದಕ್ಕೆ ಬೇಕಾಗಿರೋದು 3 ಐಟಮ್ಮು. ಒಂದು ಆವಾಗಲೇ ಹೇಳಿದ್ನಲ್ಲ, ಬೆಲ್ಲನ ಪೌಡ್ರ್ ಮಾಡ್ಕೊಂಡಿದ್ದೀನಿ, ಅಂದರೆ ಕೊರೆದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ತೆಂಗಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಎಳ್ಳು, ಕಪ್ಪು ಎಳ್ಳು ತೊಗೊಂಡಿದ್ದೀನಿ. ಈಗ ಇದು 3 ಮಿಕ್ಸ್ ಮಾಡ್ಕೊಬೇಕು. ಬೆಲ್ಲಕ್ಕೆ ಇವಾಗ ಕಾಯಿ ತುರಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಎಳ್ಳು ನೋಡೋಣ, ಇವಾಗ ಅಷ್ಟು ಸಾಕು ಅನಿಸುತ್ತೆ. ಕಲಸಿದ್ಮೇಲೆ ಹೇಗಾಗುತ್ತೆ ನೋಡಿಕೊಂಡು, ಬೆಲ್ಲ ಬೇಕಾ, ಸ್ವೀಟ್ ಬೇಕಾದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಏನು ಕಮ್ಮಿ ಆಯಿತು ನೋಡ್ಕೊಂಡು ಆಮೇಲೆ ಹಾಕ್ಕೊಳ್ಳೋಣ. ಇವಾಗ ಕಲಿಸ್ಕೊಳ್ಳೋಣ. ನೋಡಿ ಹೀಗಿದೆ ಅದರೊಳಗೆ ಸ್ಟಫ್ ಮಾಡೋದಕ್ಕೆ.
ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬಟ್ ಇದಕ್ಕೆ ಸಕ್ಕರೆನೂ ಹಾಕ್ಕೋಬೋದು. ನಾನು ಬೆಲ್ಲ ಹಾಕಿದ್ದೀನಿ. ಸೊ ನಮ್ಮ ಅತ್ತೆ ಮಾವಂಗೆ ಶುಗರ್ ಇದೆ. ಸೊ ಹಾಗಾಗಿ ಅವರು ಸಕ್ಕರೆ ಹಾಕಿ ತಿನ್ನಲ್ಲ ಜಾಸ್ತಿ ಅಂತ ಹೇಳಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮಕ್ಕಳಿಗೂ ಕೂಡ, ನನ್ನ ಮಗಳಿಗೂ ಕೂಡ ಶುಗರ್ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ ಬೆಲ್ಲ ಹಾಕಿದ್ದೀನಿ ಅಷ್ಟೆ. ಆಲ್ಮೋಸ್ಟ್ ಸಕ್ಕರೆನೇ ಹಾಕ್ತಾರೆ, ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬನ್ನಿ ಇವಾಗ ಅದನ್ನು ಹೇಗೆ ಮಾಡೋದು ಅಂತ ಮುಂದಿನ ಪ್ರೊಸೆಸ್ ನೋಡೋಣ. ಸೊ ಇವಾಗ ಈ ಪೌಡ್ರಲ್ಲಿ ಸ್ವಲ್ಪ ಪೌಡರ್ನ ಎತ್ತಿಟ್ಕೊಂಡಿದ್ದೀನಿ, ಜಾಸ್ತಿ ಆಗಿಬಿಟ್ರೆ ಅಂತ ಹೇಳಿ. ಸೊ ಇದನ್ನು ಕಲಿಸ್ಕೊಳ್ಳೋಣ ಬನ್ನಿ. ಆವಾಗಲೇ ಹೇಳಿದೆ ಬಿಸಿ ನೀರು ಕಾಯಿಸ್ಕೋಬೇಕಂತ ಹೇಳಿ. ಬಿಸಿ ನೀರು ಕಾಯ್ದಿದೆ. ಸೊ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಆವಾಗಲೇ ಹೇಳಿದೆ ಬಿಸಿನೀರು ಹಾಕಿ ಕಲಿಸ್ಕೋಬೇಕಂತ ಹೇಳಿ. ಸೊ ಬಿಸಿನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಸೊ ಕಲಿಸ್ಕೊಂಡಿದ್ದಾಗಿದೆ. ನೆಕ್ಸ್ಟ್ ಏನು ಮಾಡೋಣ ಅಂತ ನೋಡೋಣ ಬನ್ನಿ. ಸೊ ಒಂದು ಚಿಕ್ಕ ಪ್ಲೇಟಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಸವರ್ಕೊಳ್ಳೋಕ್ಕೆ. ಇದರಲ್ಲಿ ಒಂದು ಚಿಕ್ಕ ಉಂಡೆ ಮಾಡ್ಕೊಳ್ತೀನಿ. ಎಣ್ಣೆನ ಸ್ವಲ್ಪ ಕೈಗೆ ಸವರ್ಕೊಂಡು ಚಿಕ್ಕದಾಗಿ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಈ ಪೇಪರ್ಗೂ ಸ್ವಲ್ಪ ಎಣ್ಣೆ ಸವರ್ಕೊಂಡ್ಬಿಡೋಣ. ಓಕೆ, ಈ ಥರ ಬಂದಿದೆ. ಇದಕ್ಕೆ ಇವಾಗ ಈ ಥರ ತೆಕ್ಕೊಂಡ್ಬಿಡೋಣ. ಇದಕ್ಕೆ ಏನು ಸ್ಟಫ್ ಮಾಡಿದ್ವಲ್ಲ, ಈ ಸ್ಟಫನ್ನ ಇದ್ರ ಮಧ್ಯದಲ್ಲಿ ಈಗ ಹಾಕಬೇಕು. ಈ ಥರ ತುದಿಯೆಲ್ಲ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಈ ಥರ ತುದಿಯೆಲ್ಲ ನೀಟಾಗಿ ಕ್ಲೋಸ್ ಮಾಡ್ಕೊಬೇಕು. ಒಂದು ಪ್ರೆಸ್ಸಿಂಗ್ ಬರುತ್ತಲ್ಲ, ಆ ಪ್ರೆಸ್ಸಿಂಗ್ ಕೂಡ ಯೂಸ್ ಮಾಡ್ಕೋಬೋದು. ನನ್ನ ಹತ್ರ ಪ್ರೆಸ್ಸಿಂಗ್ ಇಲ್ಲ, ಹಾಗಾಗಿ ಕೈಯಲ್ಲೇ ಮಾಡ್ತಾ ಇದ್ದೀನಿ. ಸೈಡೆಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿಲ್ಲ ಅಂದರೆ ಓಪನ್ ಆಗಿಬಿಡುತ್ತೆ. ಇದೆಲ್ಲ ಮಾಡಿಟ್ಕೊಂಡು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಸೊ ಅದಕ್ಕೆ ಅಂತಲೇ ಬೇರೆ ಪಾತ್ರೆ ಇದೆ, ಕಳಸ್ಗೆ ಅಂತ ಅಕ್ಕಿ ಕಡುಬೆಲ್ಲ ಮಾಡ್ತಾರೆ ನಮ್ಮ ಕಡೆ. ಸೊ ಆ ಪಾತ್ರೆ ನನ್ನ ಹತ್ರ ಇಲ್ಲ, ಹಾಗಾಗಿ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋಣ. ಸೊ ನೀರು ಹಾಕ್ಬಿಟ್ಟು ಆ ಇಡ್ಲಿ ಪಾತ್ರೆ ಏನಿದೆಯಾ, ಅದು ಇಡ್ಲಿ ಹಾಕ್ತೀವಲ್ಲ ಅದಕ್ಕೆ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಒಂದೊಂದಾಗಿ ಜೋಡಿಸ್ಬಿಟ್ಟು ಇಟ್ಟಿದ್ದೀನಿ. ಸೊ ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ, ಯಾಕೆಂದರೆ ಅದನ್ನು ಕಲಿಸ್ಬಿಟ್ಟು ತಕ್ಷಣ ಹಾಕಬೇಕು, ಜಾಸ್ತಿ ಗ್ಯಾಪ್ ಕೊಡಬಾರ್ದು. ಗ್ಯಾಪ್ ಕೊಟ್ಟರೆ ಅದೊಂದು ಸ್ವಲ್ಪ ಡ್ರೈ ಆದಂಗೆ ಆಗುತ್ತೆ. ಬಿಸಿ ನೀರಲ್ಲಿ ಕಲಿಸಿರ್ತೀವಲ್ಲ, ಅದು ಆರೋದ್ರೊಳಗಡೆ ಮಾಡಿಬಿಟ್ಟಿಟ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಅಷ್ಟರೊಳಗೆ ನನ್ನ ಮಗಳು ಸಿಕ್ಕಾಪಟ್ಟೆ ಹಠ ಮಾಡಿದ್ಲು. ಅವಳು ಮಲ್ಕೊಂಡಿದ್ದಾಳೆ. ಹೋಗಿ ಅವಳನ್ನ ಮಲಗಿಸಿ ಬಂದು ಮಾಡೋಷ್ಟರೊಳಗೆ ಅದೊಂದು ಸ್ವಲ್ಪ ಡ್ರೈ ಆದಂಗಿತ್ತು. ಏನಾಗುತ್ತೋ ಹೇಗಾಗುತ್ತೋ ಗೊತ್ತಿಲ್ಲ. ಅದು ಆ ಥರ ಡ್ರೈ ಆದರೆ ಒಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಮೇ ಬಿ ದೇವರಿಗೆ ಚೆನ್ನಾಗಿ ಬರಲಿ ಅಂತ ನಮಸ್ಕಾರ ಮಾಡ್ಕೊಬೇಕಷ್ಟೆ. ಸೊ ಇವಾಗ ಆಗಿದೆ, ಅದು ಬೇಯ್ತಾ ಇದೆ, ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅಷ್ಟರೊಳಗೆ ನಾವು ಪೂಜೆ ಎಲ್ಲ ಮಾಡಿಕೊಂಡು ಹೊರಡೋಣ. ಆ್ಯಕ್ಚುಲಿ ನಾನು ಮಧ್ಯಾಹ್ನನೇ ಮಾಡಬೇಕು ಅಂತ ಇದ್ದಿದ್ದು, ಮಧ್ಯಾಹ್ನಕ್ಕೆ ಅಂತ ಪ್ರಿಪೇರ್ ಮಾಡಿದ್ದು. ಬಟ್ ಅವಳು ಹಠ ಮಾಡೋದು, ಅವಳು ಊಟ ಮಾಡಿಸಿ ಸ್ನಾನ ಮಾಡಿಸಿ ನಾನು ಮಾಡಿಕೊಂಡು
ಎಲ್ಲ ಮಾಡೋಷ್ಟರೊಳಗೆ ನನ್ನ ಕೆಲಸ ಎಲ್ಲ ಮಾಡೋಷ್ಟರೊಳಗೆ ಎಷ್ಟೊತ್ತಾಯಿತು. ಇವಾಗ ಎಷ್ಟು ಟೈಮು, ಸೊ 6 ಆಗಿಬಿಟ್ಟಿದೆ. ಸೊ ಹಾಗಾಗಿ ಪೂಜೆ ಮಾಡಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡ್ಕೊಂಬಿಡೋಣ. ಅದು ಅಷ್ಟೊತ್ತಿಗೆ ಬೇಯುತ್ತೆ. ಬೆಂದಾದಮೇಲೆ ಅದನ್ನು ತೊಗೊಂಡು ನಾವು ಹೊರಟ್ಬಿಟ್ಟು ಹೋಗೋಣ. ಅವಳು ಎದ್ ಮಾಡ್ಬೇಡ, ಸುಮ್ಮನೆ ಕೂತ್ಕೊಂಡು ಆಡು, ನಿಂದೆ ಸರಿ. ಎಲ್ಲರೂ ಕೇಳ್ಬೇಡ ಕೆದ್ದಾನ ಹಂಗ್ ಮುಟ್ಬೇಕು, ಸುಮ್ಮನೆ ಮುಟ್ಬೇಕು. ಕೇಳ್ತಾರ ನೋಡಿ, ಸುಮ್ಮನೆ ಹಿಂಗ್ ಮುಟ್ಬೇಕು, ಕೇಳ್ಬಾರ್ದು. ಗಾಡಿ ಗಟ್ಟಿಂದ ಆಚೆನೂ ಹೋಗಲ್ಲ ಮಾಡ್ಕೊಂಡು. ಸೊ ನೋಡಿದ್ರಲ್ಲ, ನಾನು ಆಲ್ರೆಡಿ ಹೋಗುವಾಗ 6 ಆಗಿಬಿಟ್ಟಿತ್ತು. ಅಂದರೆ 6 o'clock ಆಗಿತ್ತು. ಪೂಜೆ ಎಲ್ಲ ಮಾಡಿಕೊಂಡು ಹೋಗಿ ಅಲ್ಲೆಲ್ಲ ಕೊಟ್ಬಿಟ್ಟು ಬಂದೆ. ಅಲ್ಲಿ ಹೋಗಿ ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದೇನೋ ಗೊತ್ತಿಲ್ಲ, ಅಲ್ಲಿ ವಿಡಿಯೋ ಮಾಡ್ಕೋಬೇಕಂತ ಹೋಗ್ತೀನಿ. ಬಟ್ ನನ್ನ ಮಗಳು ತಂಟೆಯಿಂದ ಏನು ಅವಳನ್ನ ನೋಡ್ಕೊಳ್ಳೋದ್ರಲ್ಲೇ ಒಂದು ಸ್ವಲ್ಪ ಟೈಮ್ ಹೋಗ್ಬಿಡುತ್ತೆ. ಅಷ್ಟು ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ಲಿ. ಅಷ್ಟೇ. ವಿಡಿಯೋ ಮಾಡೋಕ್ಕೆ ಅಂತ ಹೇಳಿ ಮೊಬೈಲ್ ತೆಗೆದ್ರೆ ಮೊಬೈಲ್ ಕಿತ್ಕೊಂಡ್ಬಿಡ್ತಾಳೆ ಅವಳು ಹಿಡ್ಕೊಂಡು ನಾನು ಫೋಟೋ ತೆಗಿತೀನಿ, ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಟ್ಕೊತಾಳೆ. ಹಂಗಾಗಿ ನಾನು ಅಷ್ಟು ಫೋನ್ನ ಹೊರಗಡೆ ತೆಗಿಯಲ್ಲ. ಅಷ್ಟೇ. ಇಷ್ಟಪಟ್ಲು, ಅವಳು ತಿಂದ್ಲು. ಒಳಗಡೆ ಹಾಕಿರೋ ಸ್ಟಫ್ ಮಾತ್ರ ಎಲ್ಲ ತಿಂದು ಹೊರಗಡೆದೆಲ್ಲ ಹಾಗೆ ಇಟ್ಟಿದ್ಲು. ಸೊ ಅತ್ತೆ ಮಾವನು ತಿಂದರು. ಅಷ್ಟೇ. ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೊಂದು ಸಪೋರ್ಟ್ ಕೊಡಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಬಾಯ್.